ಲೋ ಬಿ ಪಿ. ಲೋ ಬಿ ಪಿ ಇತ್ತಂತಂದ್ರೆ ಪ್ರತಿದಿನ ಈ 3 ಆಸನಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ಸೊ ಬ್ಲಡ್ ಪ್ರೆಷರ್ ಏನೈತಲ್ಲ ಅದು ನಿಯಂತ್ರಣಕ್ಕೆ ಬರ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಲೋ ಬಿ ಪಿ ಬರೋಕ್ಕೆ ಕಾರಣ ಏನಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಆನುವಂಶಿಕವಾಗಿ ಕೂಡ ಲೋ ಬಿ ಪಿ ಬರ್ತೈತಿ. ಹಾಗೆ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ತತ್ವಗಳು ಕಡಿಮೆ ಆತಂತಂದ್ರೆ, ಫಾರ್ ಎಕ್ಸಾಂಪಲ್ B12, B9 ಆ್ಯಂಡ್ ಐರನ್ ಕಂಟೆಂಟ್ ಸೊ ಕಡಿಮೆ ಇತ್ತಂತಂದ್ರೆ ಲೋ ಬಿ ಪಿ ಬರ್ತೈತಿ. ಹಾಗೆ ಸ್ಪೆಸಿಫಿಕ್ ಡಿಸೀಸ್ ಕೂಡ ಇದಕ್ಕೆ ಕಾರಣ ಆಗ್ತೈತಿ. ಸೊ ಗಾಬರಿ ಹಾಕೋಬೇಡ್ರಿ, ಲೋ ಬಿ ಪಿ ಐತಿ ಅಂತೇಳಿ ನೀವೇನು ಟ್ರೀಟ್ಮೆಂಟ್ ತೊಗೋತಿರ್ತೀರಿ, ಟ್ರೀಟ್ಮೆಂಟ್ ಜೊತೆಗೇನ ಈ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ನೀವು ಈಗಾಗಲೇ ಏನಾದರೂ ಯೋಗ ಪ್ರಾಕ್ಟೀಸ್ ಮಾಡಕತ್ತೀರಪ್ಪ ಅಂತಂದ್ರೆ ಸೊ ಈ 3 ಆಸನಗಳನ್ನು ಅಳವಡಿಕೆ ಮಾಡ್ಕೊರಿ. ಸೊ ಮೊದಲೇ ಆಸನ ಭಾರದ್ವಾಜಾಸನ. ಮೊದಲು ಸೀದಾ ಕೂತ್ಕೊಂಡಿರ್ತೀರಿ, ಕಣ್ಣು ಮುಚ್ಕೋರಿ, ಸಹಜವಾದ ಉಸಿರಾಟ ಇರಲಿ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ಬೆನ್ನು ಕತ್ತು ನೇರವಾಗಿರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಕಣ್ಣುಗಳು ತೆರೀರಿ. ಭಾರದ್ವಾಜಾಸನ ಮೊದಲೇ ಆಸನ. ಸೊ ಅದಕ್ಕಾಗಿ ಮೊದಲ ಸೈಡ್ ಹೊಳ್ಳಿ ಕೂತ್ಕೋರಿ, 2 ಕಾಲುಗಳನ್ನು ಚಾಚ್ತೀರಿ, ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಎಡಗಾಲನ್ನ ಏನೈತಲ್ಲ ಫೋಲ್ಡ್ ಮಾಡ್ಕೋರಿ. ಸೊ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಪಾದ ಏನೈತಲ್ಲ ಈ ರೀತಿ ಹೊರಗೆ ತಗೋರಿ. ಸೊ ನೆಕ್ಸ್ಟ್ ಬಲಗಾಲನ್ನ ಎಡಗಾಲಿನ ಮೇಲೆ ತಗೋಬೇಕು ಈ ರೀತಿ. ಸೊ ಹಿಮ್ಮಡ ಏನೈತಲ್ಲ ಸೊ ಇಲ್ಲೇ ತೊಡೆ ಭಾಗಕ್ಕೆ ಟಚ್ ಆಗಿ ಆ ರೀತಿ ತಗೋರಿ. ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮುಂದೆ ಬರ್ತೀರಿ, ಸೀದಾ ಕೂತ್ಕೋತೀರಿ. ಸೊ ಮುಂದೆ ತೋರಿಸ್ತೇನೆ ನೋಡ್ರಿ ಈ ರೀತಿ. ಸೊ ನೆಕ್ಸ್ಟ್ ಎಡಗೈ ಏನೈತಲ್ಲ ಬಲಗಾಲಿನ ಮೇಲೆ ಇಡ್ರಿ. ಆಮೇಲೆ ಬಲಗೈ ನಿಮ್ಮ ಬೆನ್ನು ಹಿಂದೆ ತೊಗೊಂಡೋಗ್ರಿ. ಟ್ವಿಸ್ಟ್ ಆಗ್ತೀರಿ, ಇಲ್ಲೇ ಟ್ವಿಸ್ಟ್ ಆಗ್ರಿ, ಎಷ್ಟು ಸಾಧ್ಯ ಆಗಿದೆ ಟ್ವಿಸ್ಟ್ ಆಗ್ರಿ. ಸೊ ನೆಕ್ಸ್ಟ್ ಬಲಗೈನ ಬಿಡಿಸ್ಕೊಂಡು ಹಿಂದೆ ಬೆನ್ನಿನ ಕಡೆ ಇಟ್ಕೋತೀರಿ, ಟ್ವಿಸ್ಟ್ ಆಗಿರ್ತೀರಿ. ಸಹಜವಾದ ಉಸಿರಾಟ ಇರಲಿ, ಉಸಿರುಗಟ್ಟಿಡಿ ಹಾಕೋಬೇಡ್ರಿ, ನಾರ್ಮಲ್ ಬ್ರೀದ್ ಮಾಡ್ತಾ ಇರ್ರಿ. ಸೊ ಇಲ್ಲಿ ಸಹಜವಾದ ಉಸಿರಾಟದೊಂದಿಗೆ 10 ಕೌಂಟ್ ಮಾಡ್ರಿ. 10 ಕೌಂಟ್ ಆದಮೇಲೆ ನಿಧಾನವಾಗಿ ಮುಂದೆ ಹೊಳ್ತೀರಿ. ಕೈಗಳನ್ನು ಬಿಡಿಸ್ಕೋರಿ, ಕಾಲು ಬಿಡಿಸ್ಕೋರಿ. ಅಕಸ್ಮಾತ್ ನಿಮ್ಗೆ ಈ ರೀತಿ ಕಾಲು ಮೇಲೆ ಇಡಕ್ಕೆ ಆಗ್ತಿಲ್ಲಪ್ಪ ಅಂತಂದ್ರೆ ಇನ್ನೊಂದು ರೀತಿ ಮಾಡ್ಬೋದು ನೀವು. ಸೊ ಈ ಕಾಲನ್ನು ಈ ರೀತಿ ಫೋಲ್ಡ್ ಮಾಡ್ಕೋರಿ, ಈ ರೀತಿ ಮುಂದೆ ತಗೋತೀರಿ, ಸೀದಾ ಕೂತ್ಕೋರಿ. ನೆಕ್ಸ್ಟ್ ಸೇಮ್ ಎಡಗೈ ಬಲಗಾಲಿನ ಮೇಲೆ ಇಡೋದು, ಇನ್ನೊಂದು ಕೈ ಫಸ್ಟ್ ಟ್ವಿಸ್ಟ್ ಆಗ್ರಿ, ಇನ್ನೊಂದು ಕೈ ಹಿಂದೆ ಹೋಗ್ತೈತಿ, ಆಮೇಲೆ ಈ ರೀತಿ ಹಿಂದೆ ತಗೋರಿ. ಅಕಸ್ಮಾತ್ ಈ ರೀತಿ ಬರಲಿಲ್ಲಪ್ಪ ಅಂತಂದ್ರೆ ಕೈ ಈ ರೀತಿ ಬೆನ್ನಿನ ಹಿಂದೆ ತಗೊಳಕ್ಕೆ ಸೊ ಕೈನ ಇಲ್ಲಿಟ್ಟಿರಿ, ಕೆಳಗೆ ನೆಲಕ್ಕೆ ಡ್ರಾಪ್ ಮಾಡಿರ್ರಿ, ಟ್ವಿಸ್ಟ್ ಆಗಿರ್ತೀರಿ. ಇಲ್ಲಿ ಕೂಡ 10 ಕೌಂಟ್ ಮಾಡಿರಿ ಸಹಜವಾದ ಉಸಿರಾಟದೊಂದಿಗೆ. ವಾಪಸ್ ನಿಮಗೆ ಯಾವುದು ಸಾಧ್ಯ ಆಕೈತಿ ಎರಡರಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಈ ಆಸನ ಮಾಡೋದ್ರಿಂದ ಕಿಡ್ನಿಗಳು ಕೂಡ ಆಕ್ಟಿವೇಟ್ ಆಗ್ತಾವು. ಸೊ ಮೇನ್ ಏನಂತಂದ್ರೆ ಬ್ಲಡ್ ಪ್ರೆಷರ್ ಏನೈತಲ್ಲ ಅದು ನಿಯಂತ್ರಣಕ್ಕೆ ಬರ್ತೈತಿ. ಹಾಗೆ ರಕ್ತದ ಹರಿವು ಏನೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತೈತಿ. ಹಾಗೆ ಜೀರ್ಣಕಾರಿ ಅಂಗಗಳು ಮತ್ತು ಬೆನ್ನಿನ ಮೂಳೆ ಸುತ್ತಲೂ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ರೀ. ನಿಧಾನವಾಗಿ ಮಾಡ್ರಿ. ಸೊ ನೆಕ್ಸ್ಟ್ ಒನ್ ಅರ್ಧ ಹಲಾಸನ. ಸೊ ಅದಕ್ಕಾಗಿ ಮಲ್ಕೋತೀರಿ. ಎರಡೂ ಕೈಗಳು ನಿಮ್ಮ ಬಾಜುಕಿರಲಿ, 2 ಕಾಲುಗಳು ಜೋಡಿಸಿದ್ದಿರಲಿ. ಸೊ ನೆಕ್ಸ್ಟ್ ಇಲ್ಲೇ ಸಹಜವಾದ ಉಸಿರಾಟದೊಂದಿಗೆ ನಿಧಾನವಾಗಿ 2 ಕಾಲನ್ನು ಈ ರೀತಿ ನಿಧಾನವಾಗಿ ಮೇಲೆತ್ತಾ ಬರ್ರಿ. ಈ ರೀತಿ ಇಲ್ಲೂ ಕೂಡ ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲೂ ಕೂಡ ಸ್ಟೇ ಆಗಿರ್ತೀರಿ 10 ಕೌಂಟು. ಸೊ ಮೊದಲು ನೀವು 5 ಕೌಂಟ್ ಸ್ಟಾರ್ಟ್ ಮಾಡಿರಿ, ಅಥವಾ 8 ಮಾಡಿರಿ, ಅಥವಾ 10 ಸಾಧ್ಯ ಆಕೈತಂದ್ರೆ 10 ಮಾಡಿರಿ. ಸೊ ಇದರ ಸ್ಥಿತಿಯೊಳಗೆ 10 ಕೌಂಟ್ ಮಾಡಿರ್ತೀರಿ. ಇದರಿಂದ ಏನು ಬೆನಿಫಿಟ್ ಐತೆ ಅಂತಂದ್ರೆ ಸೊ ಈ ರೀತಿ ಕಾಲು ಮೇಲ್ ಮಾಡಿರೋದ್ರಿಂದ ರಕ್ತದ ಹರಿವು ಏನೈತಲ್ಲ ನಿಧಾನವಾಗಿ ಹಿಮ್ಮುಖವಾಗಿ ಚಲಿಸ್ತೈತಿ, ದೇಹಕ್ಕೆ ವಿಶ್ರಾಂತಿ ಸಿಗ್ತೈತಿ. ಹಾಗೆ ಲೋ ಬಿ ಪಿ ಲಕ್ಷಣ, ಸಾಮಾನ್ಯ ಲಕ್ಷಣ ಏನಂತಂದ್ರೆ ಆಯಾಸ ಮತ್ತು ತಲೆ ತಿರುಗುವಿಕೆ. ಸೊ ಅದನ್ನ ಕಡಿಮೆ ಮಾಡಕ್ಕೆ ಈ ಆಸನ ಸಹಾಯ ಮಾಡ್ತೈತ್ರಿ. ಸೊ ಇದೇ ಸ್ಥಿತಿಯೊಳಗೆ ಇರ್ತೀರಿ. ಅಕಸ್ಮಾತ್ ನಿಮ್ಮ ಕಾಲು ಈ ರೀತಿ ಮೇಲೆ ಎತ್ಕೊಂಡು ನಿಂದ್ರಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ಈ ರೀತಿ ಕೈ ಹಿಡ್ಕೊರಿಬೇಕಾರೆ ವಾಪಸ್ ನಿಧಾನವಾಗಿ
ಕಾಲು ಇಳಿಸೋ ಮುಂದೆ ಕೂಡ ನಿಧಾನವಾಗಿ ಕಾಲನ್ನು ಕೆಳಗೆ ಬಿಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ಸೇತು ಬಂದಾಸನ, ಬ್ರಿಡ್ಜ್ ಪೋಸ್. ಸೊ ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೊಡ್ರಿ. ಇಲ್ಲೇ ಕಾಲನ್ನು ಫೋಲ್ಡ್ ಮಾಡ್ಕೊಂಡಾಗ ನಿಮ್ಮ ಶೋಲ್ಡರ್ ಲೆವೆಲ್ ಕಾಲುಗಳಿರಬೇಕು ಫೋಲ್ಡ್ ಆಗಿದ್ದು. ಆಮೇಲೆ ಪಾದ ಏನೈತಲ್ಲ ಈ ರೀತಿ ಮುಂದೆ ತಗೋರಿ, ಹಿಂಗೆ ಸೈಡ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಸೀದಾ ಮುಂದೆ ಬಂದಿರಲಿ. ಆಮೇಲೆ ಇಲ್ಲೇ ಹಿಪ್ಪಿಗೂ ಮತ್ತು ಗ್ಯಾಪ್ ಇರಬೇಕು ಹಿಮ್ಡಕ್ಕೆ. ಸೊ ಒಂದಕ್ಕೊಂದು ಟಚ್ ಆಗಂಗಿಲ್ಲ, ಸ್ವಲ್ಪ ಗ್ಯಾಪ್ ಇರಲಿ ಇಲ್ಲಿ. ಸೊ ನೆಕ್ಸ್ಟ್ ಎರಡೂ ಕೈಗಳು ನಿಮ್ಮ ಬಾಜುಕ್ಕೆ ಇಟ್ಟಿರ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ರಿ, ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. ಆಮೇಲೆ ಉಸಿರು ಬಿಡ್ತಾ ಡೌನ್. ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ರಿ, ಎಷ್ಟು ಸಾಧ್ಯ ಆಕೈತೆ ಅಷ್ಟ ಮೇಲೆತ್ರಿ. ಉಸಿರು ಬಿಡ್ತಾ ಡೌನ್. ಇದೇ ರೀತಿ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತಬೇಕು, ಉಸಿರು ಬಿಡ್ತಾ ಡೌನ್. ಇದೇ ರೀತಿ ಒಂದು 5 ಬಾರಿ ಮಾಡ್ರಿ ಇದನ್ನ. ಕೊನೆಗೆ 5ನೇ ಬಾರಿಗೆ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತೀರಿ. ಸ್ವಲ್ಪ ಮೇಲೆತ್ತಿದ ಮೇಲೆ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೊಂಟ ಭಾಗವನ್ನು ಮೇಲೆತ್ತಿದ ಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ಇಲ್ಲೇ ಸಹಜವಾದ ಉಸಿರಾಟ ಇರಲಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಚಿನ್ನಿಗೂ ಮತ್ತು ಎದೆ ಭಾಗಕ್ಕೆ ಟಚ್ ಆಗಿರಬೇಕು, ಆ ರೀತಿ ಅಷ್ಟು ಸೊಂಟ ಭಾಗವನ್ನು ಮೇಲೆತ್ರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ 5 ಕೌಂಟ್ ಮಾಡ್ರಿ ಸಹಜವಾದ ಉಸಿರಾಟದೊಂದಿಗೆ. 1 2 3 4 5. ಮತ್ತೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಸೊಂಟ ಭಾಗವನ್ನು ಕೆಳಗೆ ತಗೋರಿ. ರಿಲ್ಯಾಕ್ಸ್. ಸೊ ಈ ಆಸನ ಮಾಡೋದ್ರಿಂದ ಸೊ ನಾವು ನೋಡ್ರಿ ಈ ರೀತಿ ಮೇಲ್ ಹೋಗಿರ್ತೀವಲ್ಲ, ಸೊ ಮೇಲ್ ಹೋದಾಗ ಸೊ ನೋಡಿದೆ ಅಪ್ಪರ್ ಬಾಡಿ ಏನೈತಲ್ಲ ಸೊ ಹಿಂದೆ ಬಂದಿರ್ತೈತಿ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ, ನಮ್ಮ ಮೇಲಿನ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಆಮೇಲೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಇದರಿಂದ ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಆಮೇಲೆ ನರಮಂಡಲವನ್ನ ಉತ್ತೇಜಿಸ್ತೈತಿ ಈ ಆಸನ. ಹಾಗೆ ಬ್ಲಡ್ ಪ್ರೆಷರ್ ಕೂಡ ನಿಯಂತ್ರಣ ಆಗ್ತೈತಿ ಇದರಿಂದ. ವಾಪಸ್ ಇವೆರಡು 3 ಆಸನಗಳಾದ್ಮೇಲೆ ಶವಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ರಿ. ಶವಾಸನ ಸ್ಥಿತಿಯೊಳಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆಗಿ ವಾಪಸ್ ಎದ್ದೇಳ್ತೀರಿ. ಕೊನೆಗೆ ಮಾಡಿದ ಆಸನ ರಕ್ತದೊತ್ತಡವನ್ನ ಬ್ಯಾಲೆನ್ಸ್ ಮಾಡ್ತೈತಿ, ಸೇತು ಬಂದಾಸನ. ಎಲ್ಲ ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.